ವೆಲ್ಕಮ್ ಟು ಬ್ರೈನ್ ಗುರು. ಮೊದಲನೆಯ ಪ್ರಶ್ನೆ, ಸೂರ್ಯನ ಬೆಳಕು ಭೂಮಿಯನ್ನು ತಲುಪಲು ಎಷ್ಟು ನಿಮಿಷ ಬೇಕಾಗುತ್ತದೆ? 4 ನಿಮಿಷ, 5 ನಿಮಿಷ, 8.2 ನಿಮಿಷ, 6.8 ನಿಮಿಷ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮಾನವ ದೇಹದ ಯಾವ ಭಾಗದಲ್ಲಿ ಜೀರ್ಣಕ್ರಿಯೆಯು ಹೆಚ್ಚು ಸಂಭವಿಸುತ್ತದೆ? ಎ ಬಾಯಿ, ಬಿ ಹೊಟ್ಟೆ, ಸಿ ಸಣ್ಣ ಕರುಳು, ಡಿ ದೊಡ್ಡ ಕರುಳು. ಯಾವ ಜೀವಕೋಶಗಳನ್ನು ಮಾನವ ಶರೀರದ ಸೈನಿಕರು ಎಂದು ಕರೆಯಲಾಗುತ್ತದೆ? ಕೆಂಪು ರಕ್ತ ಕಣಗಳು, ಪ್ಲೇಟ್ಲೆಟ್, ಬಿಳಿ ರಕ್ತ ಕಣಗಳು, ಹಿಮೋಗ್ಲೋಬಿನ್. ಕೆಳಗಿನವುಗಳಲ್ಲಿ ಯಾವುದನ್ನು ಪೆನ್ಸಿಲ್ಗಳಲ್ಲಿ ಬಳಸಲಾಗುತ್ತದೆ? ಸಿಲಿಕಾನ್, ಗ್ರಾಫೈಟ್, ಅಲ್ಯೂಮಿನಿಯಂ, ಬೇರಿಯಂ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಿಟ್ಯುಟರಿ ಗ್ರಂಥಿ ಎಲ್ಲಿದೆ? ಎ ಲಿವರ್, ಬಿ ಮೂತ್ರಪಿಂಡ, ಸಿ ಹೃದಯ, ಡಿ ಮೆದುಳು. ರಕ್ತದ ಕೆಂಪು ಬಣ್ಣಕ್ಕೆ ಯಾವ ವರ್ಣದ್ರವ್ಯ ಕಾರಣವಾಗಿದೆ? ಎ ಹಿಮೋಗ್ಲೋಬಿನ್, ಬಿ ಬಿಲಿರುಬಿನ್, ಸಿ ಕ್ಲೋರೋಫಿಲ್, ಡಿ ಪ್ಲಾಟ್ಲೆಟ್. ಕಾರಿನ ಹಿಂಭಾಗದ ವಾಹನಗಳನ್ನು ನೋಡಲು ಬಳಸುವ ಕನ್ನಡಿ ಯಾವುದು? ಎ ಪೀನ ಕನ್ನಡಿ, ಬಿ ಕಾನ್ಕೇವ್ ಕನ್ನಡಿ, ಸಿ ಸಮತಲ ಕನ್ನಡಿ, ಡಿ ಚಪ್ಪಟೆ ಕನ್ನಡಿ. ಇಸ್ರೋ ನಿರ್ಮಿಸಿದ ಮೊದಲ ಉಪಗ್ರಹ ಯಾವುದು? ಎ ಆರ್ಯಭಟ, ಬಿ ಭಾಸ್ಕರ್, ಸಿ ರೋಹಿಣಿ, ಡಿ ಆಪಲ್. ಜೀವಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಅರಿಸ್ಟಾಟಲ್, ಗ್ಯಾಲಿಲಿಯೋ, ಅಗಸ್ಟಿಯಸ್, ಸಿ ವಿ ರಮನ್. ಮಾನವ ದೇಹದ ಸಾಮಾನ್ಯ ತಾಪಮಾನ ಎಷ್ಟು? ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಕುಡಿಯುವ ನೀರಿನ ಶುದ್ಧೀಕರಣದಲ್ಲಿ ಯಾವ ಅನಿಲವನ್ನು ಬಳಸಲಾಗುತ್ತದೆ? ಎ ಆಮ್ಲಜನಕ, ಬಿ ಕ್ಲೋರಿನ್, ಸಿ ಸಾರಜನಕ, ಡಿ ಹೈಡ್ರೋಜನ್. ವಯಸ್ಕ ಮಾನವ ದೇಹವು ಎಷ್ಟು ಲೀಟರ್ ರಕ್ತವನ್ನು ಹೊಂದಿದೆ? ಎ 2, ಬಿ 3, ಸಿ 4, ಡಿ 5. ದೇಹದ ರಕ್ತ ಪರಿಚಲನೆಯನ್ನು ಕಂಡುಹಿಡಿದವರು ಯಾರು? ಎ ರಾಬರ್ಟ್ ಬಾಯಲ್ಸ್, ಬಿ ಥಾಮಸ್ ಎಡಿಸನ್, ಸಿ ವಿಲಿಯಂ ಹಾರ್ವೆ, ಡಿ ಲ್ಯಾಂಡ್ಸ್ಟೈನರ್. ಈ ಪ್ರಶ್ನೆಗೆ ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರ್ತೋಗ್ಬೇಡಿ.